ಇವತ್ತು ಕರ್ನಾಟಕ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ರಾಜ್ಯದ ನಾನಾ ಭಾಗಗಳಿಂದ ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಜಾರಿಗೆ ತರಬೇಕಂತೇಳಿ ಒತ್ತಾಯವನ್ನ ಹೇಳಿದೆ. ರಾಜ್ಯ ಸರ್ಕಾರ ಸೂಕ್ತವಾದಂತಹ ಕಾನೂನು ಹೋರಾಟವನ್ನ ಮಾಡಬೇಕು. ಕೇಂದ್ರ ಸರ್ಕಾರದ ಮುಖ್ಯ ಪಾತ್ರ ವಹಿಸ್ತಾ ಇರುವಂತಹ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು, ಸಾವಿರಾರು ಕೋಟಿ ಹಣವನ್ನ ನಾವು ಮೀಸಲಿಟ್ಟಿದೀವಿ, ಎಲ್ಲ ನಾಲೆಗಳನ್ನ ಕೆಲಸವನ್ನ ಪ್ರಾರಂಭ ಮಾಡ್ತೀವಿ, ಉತ್ತರ ಕರ್ನಾಟಕದ ಭಾಗದ ಕುಡಿಯುವ ನೀರಿನ ಯೋಜನೆಯನ್ನ ಜಾರಿಗೆ ತರ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ರು. ಇಲ್ಲಿಯ ತನಕ ಯಾವುದೇ ಕಾಮಗಾರಿ ಆಗದೆ ನೆನೆಗುದ್ದಿ ಬಿದ್ದಿರುವಂತ ನಾವು ನೋಡ್ತಾ ಇದ್ದೀವಿ. ಆದ್ರಿಂದ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನ ತಾಳದೇನೆ ರಾಜ್ಯ ಸರ್ಕಾರ ಸೂಕ್ತವಾದಂತ ವಕೀಲತನ್ನು ವಹಿಸುವುದ್ರ ಮುಖಾಂತರ ಸುಪ್ರೀಂ ಕೋರ್ಟ್ ಅಲ್ಲಿ ರಾಜ್ಯಕ್ಕೆ ನ್ಯಾಯವನ್ನ ಕೊಡ್ಬೇಕನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ಕಪ್ಪದಗುಡ್ಡ ಅರಣ್ಯ ಪ್ರದೇಶವನ್ನ ಪ್ರಾಧಿಕಾರ ರಚನೆ ಮಾಡಿ ಅಲ್ಲಿ ಗಣಿಗಾರರಿಗೆ ಅವಕಾಶ ಕೊಡದೆ ಅಲ್ಲಿ ಸಸ್ಯ ರಾಶಿಯನ್ನ ವಿಶಿಷ್ಟವಾದಂತ ಯಾತ್ರಾ ಸ್ಥಳವಾಗಿ ಮಾಡ್ಬೇಕನ್ನುವಂತ ಒತ್ತಾಯವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಮಾಡ್ತಾ ಇದ್ದೀವಿ. ಇವತ್ತು ನಾವು ನರಗುಂದಿಯಿಂದ ಹುತಾತ್ಮ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನರಗುಂದದಿಂದ ಪಾದಯಾತ್ರೆಯನ್ನ ಮಾಡೋದ್ರ ಮುಖಾಂತರ ಗದಗ ಡಿಸಿಗೆ ಮನವಿಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ವಿ. ಸಾಕಷ್ಟು ರಾಜಕೀಯ ದಾಳವನ್ನಾಗಿ ಮಹದಾಯಿ ಯೋಜನೆ ಬಳಸ್ಕೊಳ್ತಾ ಇದೆ. ಸಂಘಟನೆಗಳ ಹೋರಾಟ ಹೆಂಗೆ? ಇಲ್ಲಿಯ ತನಕ ಮಹದಾಯಿ ಮೇಕೆದಾಟು ಇರಬಹುದು, ಅನೇಕ ಗಡಿಭಾಗದ ಸಮಸ್ಯೆಗಳಿರಬಹುದು, ಅನೇಕ ಸಮಸ್ಯೆಗಳನ್ನ ರಾಜಕೀಯ ಪಕ್ಷಗಳು ಸ್ವಾರ್ಥಕ್ಕಾಗಿ ಅವರವರ ರಾಜಕೀಯಕ್ಕಾಗಿ ಜೀವಂತವಾಗಿ ಉಳಿಸ್ಕೊಂಡಿದ್ದಾರೆ. ಆದ್ರಿಂದ ನಾವು ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಎಲ್ಲಾ ಲೋಕಸಭಾ ಸದಸ್ಯರಿಗೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಹೋರಾಟ ಪ್ರಾರಂಭ ಆಗ್ತಾ ಇದೆ. ಸುಮಾರು ದಶಕಗಳಾಗಿದೆ, 50 ವರ್ಷ ಆಗಿದೆ. ಯಾವಾಗ ನೀರು ಕೊಡ್ತೀರಾ? ನೀರಿಲ್ಲ. ಇಂತಹ ಸಂದರ್ಭದಲ್ಲಿ ನೀರನ್ನ ಕೊಡುವಂತ ಕೆಲಸ ಮಾಡಿ ಅನ್ನುವಂತ ಒತ್ತಾಯವನ್ನ ಹೇಳಲಿಕ್ಕೆ ನಾವು ಮಾಡ್ತಾ ಇದ್ದೀವಿ. ಹೋರಾಟ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ, ಖಂಡಿತವಾಗಲೂ ಕಪ್ಪದಗುಡ್ಡ ಅರಣ್ಯ ಪ್ರದೇಶವನ್ನ ಉಳಿಸ್ಕೋಬೇಕು. ಅನೇಕ ಔಷಧ ಅಂಶವುಳ್ಳಂತ ಸಸಿಗಳನ್ನ ಉಳಿಸ್ಕೋಬೇಕು. ಅದನ್ನ ಪ್ರವಾಸಿ ತಾಣವಾಗಿ ಮಾಡ್ಬೇಕನ್ನುವಂತ ಒತ್ತಾಯವನ್ನ ಎಚ್.ಕೆ. ಪಾಟೀಲ್ ಅವರಿಗೆ ಒತ್ತಡವನ್ನು ಹೇಳ್ತಾ ಇದ್ವಿ. ಪ್ರಾಧಿಕಾರ ರಚನೆ ಮಾಡಬೇಕು. ರಾಜ್ಯ ಸರ್ಕಾರ ಈ ಕೂಡಲೇ ಆ ಭಾಗವನ್ನು ಉಳಿಸ್ಕೊಳ್ಬೇಕನ್ನೋ ಎಚ್ಚರಿಕೆ ಕೊಡ್ತಾ ಇದ್ವಿ.